ಬೆಲೆ ಏರಿಕೆಯ ವಿರುದ್ಧ ರಾಜ್ಯದಾದ್ಯಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೂಡ ರಿಯಾಲಿಟಿ ಚೆಕ್ ಅನ್ನ ನಡೆಸ್ತಾ ಇದೆ. ಸೊ ಪ್ರತಿಯೊಂದು ಜಿಲ್ಲೆಯಲ್ಲೂ ಯಾವ ರೀತಿ ಜನ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ. ಇನ್ನು ರಾಜಧಾನಿ ಬೆಂಗಳೂರಿನ ಜನ ಕೂಡ ರೊಚ್ಚಿಗೆದ್ದಿದ್ದಾರೆ ಈ ಬೆಲೆ ಏರಿಕೆಯ ವಿರುದ್ಧ. ದರ ಏರಿಕೆ ಆದ್ರೆ ನಾವು ಎಲ್ಲಿಂದ ದುಡ್ಡು ತರೋದು? ಜನರ ಗೋಳು ಸರ್ಕಾರ ಮಾತ್ರ ಕೇಳ್ತಾ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂದಿನಿಂದ ಹಾಲು ಮೊಸರು ಎಲ್ಲ ಕೂಡ ದರ ಜಾಸ್ತಿ ಆಗ್ತಾ ಇದೆ. ಹಾಗಿದ್ರೆ ಜನ ಏನು ಹೇಳ್ತಾರೆ ಅಂತ ಸಾಮಾನ್ಯ ರೀತಿ ನೋಡಿದ್ರೆ ತಿಂಗಳಕ್ಕೆ ಆ್ಯಾವ್ರೇಜ್ ಆಗಿ 1-2 ಲೀಟ್ರ್ ತಗೊಳ್ಳೋರಿಗೆ 70 to 80 ರುಪೀಸ್ ಜಾಸ್ತಿ ಆಗುತ್ತೆ. ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ, ಅದರಿಂದ ನಾವೇನು ಮಾಡೋಕ್ಕಾಗಲ್ಲ. ಹಾಲು ಬಿಡೋಕ್ಕಾಗಲ್ವಲ್ಲ, ಕೆಲವಾದ್ರೆ ಬಿಟ್ಬಿಡ್ಬೋದು, ಸಿನಿಮಾಗೆ ಹೋಗೋದು ಬಿಟ್ಬಿಡ್ಬೋದು, ಹಾಲ್ಗೆ ಹೋಗೋದು ಬಿಡೋಕ್ಕಾಗಲ್ಲ. ಜೋಡ್ಕೊಂಡು ಮಾಡ್ತಾರೆ ಗೌರ್ಮೆಂಟ್ನವರು ಕೂಡ, ಎಲ್ಲಿ ಹೊಡಿಬೇಕೋ ಅಲ್ಲಿ ಹೊಡಿತಾರೆ. ತುಂಬ ಜಾಸ್ತಿ 2 ವರ್ಷದಲ್ಲಿ 4 ಸತಿನೋ 5 ಸತಿನೋ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಎವ್ರಿ ಟೈಮ್ ಹೇಳ್ತಾರೆ ಇನ್ನು ಫುಲ್ ರೈತರಿಗೆ ಕೊಟ್ಬಿಡ್ತೀನಿ. ಹೋಗಿ ರೈತರಿಗೆ ಕೊಡಲಿ, ನನಗೆ ಕೊಡೋದು ಯಾರು ಯಾವತ್ತು ಕೊಡ್ತಾರೆ? ನನಗೆ ನಾವು ದುಡ್ಡು ತೊಗೊಂಬಂದು ಇವ್ರು ಕೊಟ್ಟು ರೈತರು ಕೊಡಲಿ, ನಾನು ಬೇಡ ಅಂದಲ್ಲ, ನಮಗೂ ಕೊಡಲಿ. ಕರೆಂಟ್ ಬಿಲ್ಲು ಕೂಡ ಜಾಸ್ತಿ ಆಗುತ್ತೆ. ಕರೆಂಟ್ ಬಿಲ್ ಜಾಸ್ತಿ ಆಗಿದೆ, ಕಸ ಬಿಸಾಕ್ತೀವಲ್ಲ ಅದಕ್ಕೂ ಜಾಸ್ತಿ ಆಗಿದೆ. ಆಮೇಲೆ ಈ ಒಂದಲ್ಲ ಎರಡಲ್ಲ ಪ್ರತಿಯೊಂದಕ್ಕೂ ಜಾಸ್ತಿ ಮಾಡಿದೆ. ವಾಟರ್ ಬಿಲ್ ಜಾಸ್ತಿ ಆಗಿದೆ, ಪ್ರತಿಯೊಂದು ಜಾಸ್ತಿ ಆಗಿದೆ. ಏನು ಮಾಡ್ತೀರಾ? ವಿ ಹ್ಯಾವ್ ಟು ಪುಟ್ ಅಪ್. ನಾವು ಅವ್ರನ್ನ ಕೇಳೋಕ್ಕಾಗತ್ತಾ? ಕೇಳಿದ್ರೆ ಅವ್ರು ಕಮ್ಮಿ ಮಾಡ್ತಾರಾ? ಮಾಡೋದಿಲ್ಲ. ಅವ್ರ ಅನುಕೂಲಕ್ಕೆ ಅವ್ರು ಮಾಡ್ತಾರೆ. ಏನು ಮಾಡೋದು? ಅವರೇನೋ ಅದು ಇದು ಬಿಟ್ಟು ಅದು ಇದು ಕೊಡ್ತೀನಿ ಅಂತಾರೆ, ಅದು ದುಡ್ಡು ಬೇಕಾಗತ್ತೆ. ಇಲ್ಲಿ ನಮ್ಮ ತಲೆ ಮೇಲೆ ಹಾಕ್ತಾರೆ ಅಷ್ಟೇ. ಬಸ್ ಚಾರ್ಜು ಹೆಂಗಸರಿಗೆಲ್ಲ ಫ್ರೀ ಅಂದರು, ಈಗ ಡಬಲ್ ಮಾಡಿಬಿಟ್ರಿ. ಇಲ್ಲಿ ಈ ಗಂಡಸರು ಜಾಸ್ತಿ ಕೊಡಬೇಕು. ಹೆಂಗೆ ಈ ಒಟ್ಟಲ್ಲಿ ವಿ ಹ್ಯಾವ್ ಟು ಪೇ. ಮನೆಯಿಂದ ಇಷ್ಟು ದುಡ್ಡು ಅಂತ ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಏನಾದ್ರು ನೋಡಬೇಕು ಸರ್ಕಾರದವರು. ಅದಕ್ಕೆ ಪಬ್ಲಿಕ್ಗೆ ಅವರು ಅನುಕೂಲ ಮಾಡೋಕ್ಕೆ ಇರೋದವರು, ಅದು ಅನುಕೂಲ ಮಾಡಬೇಕು. ಇದು ಜನರ ಮಾತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಸತೀಶ್ ಜೊತೆಗೆ ಮಮತಾ ಮರ್ದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.